ಅಮ್ಮ ಅದಕ್ಕೆ ಅದಕ್ಕೆ ಮೆತ್ತಗಮ್ಮ. ನೀವ್ ಯಾಕೆ ಹಿಂಗ್ ಜಗಳ ಮಾಡ್ತಿದ್ದೀರಾ? ಮನೆ ಕೆಲಸ ನಾನೇ ಮಾಡ್ತೀನಿ. ಬೇಬಿ ನೀನ್ ಮಾಡ್ತೀಯಾ? ಅಬ್ಬಬ್ಬಬ್ಬಬ್ಬ, ಏನತ್ತೆ ಅಪರೂಪಕ್ಕೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾನೆ ನಿಮ್ ಮಗಳಿಗೆ. ಮಾಡೋದ್ ಮಾಡ್ತೀಯಾ? ಸ್ವಲ್ಪ ಮೂಳೆ ಹುಡುಕ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡು. ನಂಗೊಂಚೂರು ಆಫೀಸ್ ಕೆಲಸ ಇದೆ, ನಾನ್ ಮಾಡ್ಕೊಂಡ್ ಬರ್ತೀನಿ. ಆಯ್ತು ಬೇಬಿ, ನೀನ್ ಯಾಕಮ್ಮ ತೊಂದರೆ ತಗೊಳ್ತಾ ಇದೀಯಾ? ಅತ್ತೆ ನೀವು ಆತರ ಏನು ತಿಳ್ಕೊಬೇಡಿ, ಇವಳು ಮನೆ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಸರಿ ಹೇಳಿ ಅಂದ್ರೆ ಬೇಬಿ, ನೀನ್ ಎಲ್ಲ ಕೆಲಸ ಮುಗಿಸು. ನಾನು ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿ ಯಾವಾಗ ಬರಬೇಕು ಅಂತ ಕೇಳ್ತೀನಿ. ಬಾಬಾ ರೀ, ಏನ್ ಐಡಿಯಾ ಕೊಟ್ರಿ? ನಮ್ಮಮ್ಮ ಅಂತೂ ಫುಲ್ ಫ್ಲಾಟ್. ಈ ಜಕ್ಕಳಿ ರಮೇಶ ಅಂದ್ರೆ ಸುಮ್ಮನೆ ಅಲ್ವಾ? ಸರಿ ಸರಿ ಹೋಗು, ಎಲ್ಲ ಕೆಲಸ ಮಾಡು. ಹೆಂಗ್ ಮಾಡ್ತೀನಿ ಅಂತ ನೋಡಿ ಈಗ. ಈ ಪಾದ ನಮ್ಮಮ್ಮಿ ಪಾದ, ಈ ಪಾದ ದಪ್ಪ ದಪ್ಪ ಪಾದ. ಅಯ್ಯೋ ನನ್ ಮಗಳೇ, ಈ ಪಾದ ಪುಣ್ಯ ಪಾದ, ನಮಗೆಲ್ಲ ಒದ್ದಿದ್ ಪಾದ, ಬುದ್ಧಿ ಹೇಳಿದ ಪಾದ, ಒತ್ಕಂಡ್ ತಿರುಗಿದ ಪಾದ, ಅರಿಯದೆ ಓದೆ ಅಯ್ಯೋ ಕಾಲ್ ನೋವ, ನಮ್ಮವ್ವನ್ ಕಾಲ್ ನೋವ. ತಾಯಿ ಬೇಬಿ, ಹಾಡೆಲ್ಲ ಹೇಳ್ಬಿಡ, ಬರೀ ಕಾಲೊತ್ತು. ಬೇಡ ಮಮ್ಮಿ, ಬೇಡ. ನಿನ್ ನನ್ ಮೇಲೆ ಯಾಕೆ ನಟ್ಕೆ ನಟ್ಕೆ ಅಯ್ಯಪ್ಪ, ಮೆಲ್ಲಗ್ ತೆಗಿ, ಮುರಿಬೇಡ. ಅಣ್ಣ, ಒಳ್ಳೆ ಪ್ಲಾನ್ ಮಾಡಿದ್ರಿ ಅಣ್ಣ. ನಿಮ್ ಪ್ಲಾನ್ಗೆ ಬೇಬಿ ಗೋಬಿ ಆಗೋಗ್ಬಿಟ್ಟಿದ್ದಾಳೆ. ಈ ಜಕ್ಕಳಿ ರಮೇಶ ಅಂದ್ರೆ ಸುಮ್ಮನೆ ಸೂಪರ್ ನೀವು.